ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯೂ ಹಾಗೂ ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆಯೂ ಇರಲಿ, ನಿಮ್ಮೆಲ್ಲರೊಡನೆಯೂ ಇರಲಿ. ಆಧಾರ ನೀನಾಗಬೇಕು ನಮಗೆ, ಆಧಾರ ನೀನಾಗಬೇಕು. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ದೇವರೇ ನಮಗೆ ಆಧಾರವಾಗಿರಬೇಕು, ದೇವರೇ ನಮ್ಮನ್ನು ಆಶೀರ್ವದಿಸಬೇಕು. ನಮ್ಮ ಎಲ್ಲ ಜೀವನದ ಕತ್ತಲೆಯಿಂದ ಅವರು ನಮಗೆ ಬಿಡುಗಡೆಯನ್ನು ಒದಗಿಸಬೇಕು. ಸ್ವರ್ಗವನ್ನು ತೆರೆದು ನಮ್ಮೆಲ್ಲರನ್ನು ಆಶೀರ್ವದಿಸಬೇಕು. ಆದ್ದರಿಂದ ಹೃದಯ ಅಂತರಾಳದಿಂದ ನಾವು ಬೇಡಿಕೊಳ್ಳೋಣ ಹಾಗೂ ಪ್ರಾರ್ಥಿಸೋಣ. ಆಧಾರ ನೀನಾಗಬೇಕು, ಆಧಾರ ನೀನಾಗಬೇಕು ನನಗೆ, ಆಧಾರ ನೀನಾಗಬೇಕು, ಆಧಾರ ನೀನಾಗಬೇಕು ನನಗೆ, ಆಧಾರ ನೀನಾಗಬೇಕು. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಮಗೆಲ್ಲರಿಗೆ ನೀವೇ ಆಧಾರವಾಗಬೇಕು. ನೀವು ಸರ್ವಶಕ್ತ ದೇವರಾಗಿದ್ದೀರಿ. ನಿಮ್ಮನ್ನು ನಾವು ಎಲ್ ಶಡಾಯ್ ಅಂತ ಕರೀತೇವೆ. ಸರ್ವಶಕ್ತ ದೇವರು, ನಿಮಗೆ ಎಲ್ಲವೂ ಸಾಧ್ಯ. ನೀವು ಒಂದೇ ಒಂದು ಮಾತನ್ನು ನುಡಿದರೆ ಸಾಕು, ನಾವು ಸಂಪೂರ್ಣವಾಗಿ ಗುಣವಾಗುವೆವು. ನಮ್ಮ ಕುಂದುಕೊರತೆಗಳೆಲ್ಲವೂ ನೀಗುವು. ಅದಕ್ಕೆ ಬದಲಾಗಿ ಆಶೀರ್ವಾದ ನಮ್ಮ ಜೀವನದಲ್ಲಿ ಹರಿದು ಬರುವುದು. ಹೌದು ತಂದೆಯಾದ ದೇವರೇ, ನೀವೇ ಜೆಹೋವಾ ರಾಫಾ, ನೀವು ಗುಣ ಮಾಡುವ ದೇವರಾಗಿದ್ದೀರಿ. ನೀವು ಒಂದೇ ಒಂದು ಮಾತನ್ನು ನುಡಿದರೆ ಸಾಕು, ನಾವೆಲ್ಲರೂ ಗುಣವಾಗುವೆವು. ಪ್ರತಿಯೊಬ್ಬ ರೋಗಿ ಗುಣವಾಗುವನು. ಪ್ರತಿಯೊಂದು ರೋಗಗಳು ನಮ್ಮನ್ನು ಬಿಟ್ಟು ಹೋಗುವು. ನಿಮ್ಮ ಒಂದೇ ಒಂದು ಮಾತಿನಲ್ಲಿ ಎಲ್ಲ ದೆವ್ವಗಳು, ಪಿಶಾಚಿ ಶಕ್ತಿಗಳು ನಮ್ಮನ್ನು ಬಿಟ್ಟು ಹೋಗುವು. ನಮಗೆಲ್ಲ ಮಾಟ ಮಂತ್ರದ ದುಷ್ಟ ಪ್ರೇತ ಪಿಶಾಚಿ ಶಕ್ತಿಗಳಿಂದ, ಪಾತಾಳದ ಶಕ್ತಿಯಿಂದ ಸಂಪೂರ್ಣವಾದ ಬಿಡುಗಡೆ ಇದೆ. ಹೌದು ತಂದೆಯಾದ ದೇವರೇ, ವಚನಾಮೃತ ಈ ಕಾರ್ಯಕ್ರಮದ ಪ್ರಾರ್ಥನಾ ಕಾರ್ಯಕ್ರಮದ ಪ್ರತಿಯೊಬ್ಬ ವೀಕ್ಷಕರನ್ನು ಆಶೀರ್ವದಿಸಿರಿ. ಅವರ ಕೋರಿಕೆಗಳ ಅನುಸಾರವಾಗಿ ಅವರನ್ನು ಆಶೀರ್ವದಿಸಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಮಾರ್ಕ ಬರೆದ ಶುಭ ಸಂದೇಶದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ಈ ರೀತಿಯಲ್ಲಿ ಓದುತ್ತೇವೆ. ಸೈಂಟ್ ಮಾರ್ಕ್ ಚಾಪ್ಟರ್ 1 ವರ್ಸ್ 1 ಆನ್ವರ್ಡ್ಸ್. ದೇವರ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶ. ಇದು ಪ್ರವಾದಿ ಯೆಶಾಯನು ಮೊದಲೇ ಬರೆದಿಟ್ಟ ಪ್ರಕಾರ ಆರಂಭವಾಯಿತು. ಇಗೋ, ನನ್ನ ದೂತನನ್ನು ನಿಮಗೆ ಮುಂದಾಗಿ ಕಳಿಸುವೆನು, ಆತನು ನಿನ್ನ ಮಾರ್ಗವನ್ನು ಮುಂಚಿತವಾಗಿ ಸಿದ್ಧಗೊಳಿಸುವನು ಎಂದು ದೇವರೇ ನುಡಿದಿದ್ದಾರೆ. ಸರ್ವೇಶ್ವರನಿಗಾಗಿ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ಆಗಮನಕ್ಕಾಗಿ ಹಾದಿಯನ್ನು ಸರಾಗ ಮಾಡಿರಿ ಎಂದೊಬ್ಬನು ಘೋಷಿಸುತ್ತಿದ್ದಾನೆ ಬೆಂಗಾಡಿನಲ್ಲಿ. ಈ ಪ್ರವಾದನೆಗೆ ಅನುಗುಣವಾಗಿ ಯೋವಾನನು ಪಾಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಸ್ನಾನ ದೀಕ್ಷೆಯನ್ನು ಪಡೆದುಕೊಳ್ಳಿರಿ, ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವರು ಎಂದು ಬೆಂಗಾಡಿನಲ್ಲಿ ಜನರಿಗೆ ಸಾರಿ ಹೇಳುತ್ತಾ ಸ್ನಾನ ದೀಕ್ಷೆ ಕೊಡುತ್ತಾ ಇದ್ದನು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮಾರ್ಕ ಬರೆದ ಶುಭ ಸಂದೇಶದ ಮೊದಲಲ್ಲಿ ನಾವು ಓದುತ್ತೇವೆ, ಬೆಂಗಾಡಿನಲ್ಲಿ ಯೋವಾನನಿದ್ದಾನೆ. ಬೆಂಗಾಡಿನಲ್ಲಿ ಅವನು ಶುಭ ಸಂದೇಶವನ್ನು ಸಾರುತ್ತಾ ಇದ್ದಾನೆ. ಪಾಶ್ಚಾತ್ತಾಪಪಟ್ಟು, ಅಂದರೆ ನಿಮ್ಮ ಪಾಪಕ್ಕೆ ಪಾಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾದಿ, ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ, ಇಂತಹ ಒಂದು ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ ಬೆಂಗಾಡಿನಲ್ಲಿ. ಈ ಮಾರ್ಕ ಬರೆದ ಶುಭ ಸಂದೇಶದ ಮೊದಲಲ್ಲಿ ನಾವು ಬೆಂಗಾಡನ್ನು ನಾವು ನೋಡುತ್ತೇವೆ. ಆ ಶುಭ ಸಂದೇಶದ ಅಂತ್ಯದಲ್ಲಿ, ಕೊನೆಯ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಸಮಾಧಿ.
ಸಂಪೂರ್ಣವಾಗಿ ಖಾಲಿಯಾದಂತಹ ಸಮಾಧಿ, ಏನೂ ಇಲ್ಲ ಅದರೊಳಗೆ. ಪ್ರಭು ಯೇಸು ಕ್ರಿಸ್ತರ ಶವವನ್ನು ಅದರಲ್ಲಿ ಸಮಾಧಿ ಮಾಡಲ್ಪಟ್ಟಿತ್ತು. ಆದರೆ ಮೂರನೇ ದಿನ ಅವರು ಪುನರುತ್ಥಾನದಾಗ ಬರಿದಾಗಿರುವಂತಹ ಅದು ಸಮಾಧಿಯಾಗಿದೆ. ಎರಡೂ ಸ್ಥಳಗಳು ಬರಿದಾಗಿವೆ. ಬೆಂಗಾಡು ಅಂದರೆ ಬರಿದಾದಂತಹ ಸ್ಥಳ. ಅದಕ್ಕೆ ನಾವು ಮರುಭೂಮಿ ಅಂತ ಕೂಡ ಕರಿತೇವೆ. ಮರುಭೂಮಿಯಲ್ಲಿ ಗಿಡಗಳಿಲ್ಲ, ಯಾರೂ ಅಲ್ಲಿ ಇರುವುದಿಲ್ಲ, ಯಾರೂ ಅಲ್ಲಿ ಜೀವಿಸುವುದಿಲ್ಲ, ಅಲ್ಲಿ ಯಾವ ಸವಲತ್ತುಗಳು ಕೂಡ ಇಲ್ಲ, ಅಲ್ಲಿ ನೀರು ಕೂಡ ಇಲ್ಲ, ತಿನ್ನಲಿಕ್ಕೆ ಏನಿಲ್ಲ. ಅಂತಹ ಒಂದು ಸ್ಥಳ ಬೆಂಗಾಡು ಅಥವಾ ಮರುಭೂಮಿ. ಹಾಗೂ ಸಮಾಧಿಯಲ್ಲಿ ಕೂಡ ಅಲ್ಲಿ ಯಾರೂ ಇಲ್ಲ, ಈಗ ಶವ ಕೂಡ ಇಲ್ಲ, ಅಲ್ಲಿ ಕೂಡ ಸಂಪೂರ್ಣವಾದ ಖಾಲಿಯಾದಂತಹ ಬರಿದಾದಂತಹ ಸ್ಥಳ. ಈ ಎರಡೂ ಸ್ಥಳಗಳಲ್ಲಿ ದೇವರು ಒಂದು ಹೊಸತಾದ ಸಂಗತಿಯನ್ನು ಸೃಷ್ಟಿಸುತ್ತಾರೆ. ಬೆಂಗಾಡಿನಿಂದ ದೇವರ ಶುಭ ಸಂದೇಶ ಆರಂಭವಾಗುತ್ತದೆ. ಅಂದರೆ ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು, ನಷ್ಟಗಳು, ಆಪತ್ತುಗಳು, ವಿಪತ್ತುಗಳು, ಸೋಲುಗಳು ಇದ್ದರೂ ಕೂಡ ಅಂತಹ ಬೆಂಗಾಡಿನಿಂದ, ಅಂತಹ ವಿಲ್ಡರ್ನೆಸ್, ಅಂತಹ ಮರುಭೂಮಿಯಿಂದ ದೇವರು ವಿಶೇಷವಾದ ಅದ್ಭುತಗಳನ್ನು, ವಿಶೇಷವಾದ ಪವಾಡಗಳನ್ನು, ವಿಶೇಷವಾದ ಕಾರ್ಯಗಳನ್ನು ಮಾಡಬಲ್ಲರು. ಅದು ದೇವರ ಕಾರ್ಯ. ನಾವು ನಮ್ಮನ್ನೇ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಬೇಕು. ಪ್ರಭು ಯೇಸು ಕ್ರಿಸ್ತರು ತಮ್ಮನ್ನು ತಾವೇ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿದರು. ಆ ಶಿಲುಬೆಯ ಮೇಲೆ ಅವರು ತಮ್ಮ ಜೀವವನ್ನೇ ಇಡೀ ಮಾನವ ಕುಲದ ರಕ್ಷಣೆಗಾಗಿ ಸಮರ್ಪಿಸಿದಾಗ ದೇವರು ಅವರನ್ನು ಮೂರನೇ ದಿನ ಆ ಸಮಾಧಿನಿಂದ ಎಬ್ಬಿಸಿದರು. ನಮ್ಮ ಜೀವನದಲ್ಲಿ ನಾವು ಚಿಕ್ಕತನದಿಂದ ನಾವು ಬೆಳೆಯುತ್ತೇವೆ. ನಾನು ಚಿಕ್ಕವನಿರುವಾಗ ರೈತನಾಗಿದ್ದೆ. ನನ್ನ ತಂದೆ ತಾಯಂದಿರು ರೈತರಾಗಿದ್ದರು. ನನ್ನ 3 ಮಂದಿ ಅಣ್ಣಂದಿರು, 3 ಮಂದಿ ಅಕ್ಕಂದಿರು, ನಾವೆಲ್ಲರೂ ರೈತರಾಗಿದ್ದೆವು. ನಾನು ಹೊಲಗಳಲ್ಲಿ ಕೆಲಸ ಮಾಡಿದ್ದೇನೆ. ಈ ಕೋಣಗಳಿಗೆ ನಾನು ಹೊಲಗಳಲ್ಲಿ ಕೆಲಸ ಮಾಡಿದ್ದೇನೆ, ದನಗಳೊಂದಿಗೆ. ಹಾಗೂ ಹೊಲಗಳ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ಮಾಡಿದ್ದೇನೆ. ಭತ್ತದ ಹೊಲಗಳಲ್ಲಿ ಹಾಗೂ ತೆಂಗಿನ ಮರಗಳಲ್ಲಿ ಹಾಗೂ ಈ ಅಡಿಕೆ ಮರಗಳು ಎಲ್ಲವೂ ನಮ್ಮ ಹೊಲಗಳಲ್ಲಿ ಇದ್ದವು. ಈ ಎಲ್ಲ ಕೆಲಸಗಳನ್ನು ನಾನು ಮಾಡಿದ್ದೇನೆ. ಅಲ್ಲಿಂದ ನಾನು 3 ಕಿಲೋಮೀಟ್ರ್ ನಡೆದು ನಾನು ಇಗರ್ಜಿಗೆ ಪೂಜೆಗೆ ಹೋಗ್ತಿದ್ದೆ. 5 ಕಿಲೋಮೀಟ್ರ್ ನಡೆದು ನಾನು ಶಾಲೆಗೆ ಹೋಗ್ತಿದ್ದೆ. ಅಂತಹ ಒಂದು ಪರಿಸ್ಥಿತಿಯಿಂದ ದೇವರು ನನ್ನನ್ನು ಕರೆದರು ಅವರ ಹಿಂಬಾಲಕರಾಗುವುದಕ್ಕಾಗಿ, ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವುದಕ್ಕಾಗಿ, ಒಬ್ಬ ಗುರುವಾಗುವುದಕ್ಕೆ ದೇವರು ನನ್ನನ್ನು ಕರೆದರು. ನಿಮ್ಮ ಜೀವನದಲ್ಲಿ ಕೂಡ ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಚಿಕ್ಕತನ ಇರ್ಬೋದು. ದೇರ್ ಮೇ ಬಿ ಸಮ್ ಸ್ಮಾಲ್ ಥಿಂಗ್ಸ್ ಆರ್ ಲಿಟಲ್ ಥಿಂಗ್ಸ್. ಅಲ್ಲಿಂದ ದೇವರು ನಿನ್ನನ್ನು ಅಭಿವೃದ್ಧಿಗೊಳಿಸಿ ನಿನ್ನನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುವುದೇ ದೇವರ ಚಿತ್ತವಾಗಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ನೀನು ಮಾತ್ರ ನಿನ್ನ ಜೀವನಕ್ಕೆ ದೇವರನ್ನು ಕರೆಯಬೇಕು. ನಿನ್ನ ಜೀವನಕ್ಕೆ ಪಿಶಾಚಿಯನ್ನು ಕರೆಯುವುದಲ್ಲ, ಸೈತಾನನನ್ನು ಕರೆಯುವುದಲ್ಲ. ಕೆಲವರಿದ್ದಾರೆ, ಅವರ ಜೀವನದಲ್ಲಿ ಕಷ್ಟ ನಷ್ಟಗಳು ಬಂದ ತಕ್ಷಣ ಮಾಟ ಮಂತ್ರಗಳ ಮೊರೆ ಹೋಗುವುದು, ಜಾತಕಗಳದಕ್ಕೆ ಮೊರೆ ಹೋಗುವುದು, ಅಥವಾ ತಂತ್ರಿಯ ಹತ್ತಿರ ಹೋಗುವುದು, ಮೂರ್ತಿ ಪೂಜೆ ಅಥವಾ ವಿಗ್ರಹಾರಾಧನೆ ಅಥವಾ ಎಲ್ಲ ರೀತಿಯ ಮೂಢನಂಬಿಕೆಗಳಿಗೆ ಕೈ ಹಾಕುವುದರಿಂದ ನಿಮ್ಮ ಜೀವನವನ್ನೇ ನೀವು ನಾಶ ಮಾಡಿಕೊಳ್ಳುತ್ತೀರಿ. ಯೋಹಾನ ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಳ್ಳ ಬರುವುದು, ದರೋಡೆಗೋರ ಬರುವುದು, ನಿನ್ನ ಜೀವನದಲ್ಲಿ ನಿನ್ನ ಎಲ್ಲ ಆಸ್ತಿ ಸಂಪತ್ತುಗಳನ್ನು ಕಳ್ಳತನ ಮಾಡುವುದಕ್ಕಾಗಿ, ನಿನ್ನನ್ನು ಸಾಯಿಸುವುದಕ್ಕಾಗಿ ಹಾಗೂ ನಿನ್ನ ಸರ್ವನಾಶ ಮಾಡುವುದಕ್ಕಾಗಿ. ಆದರೆ ತಂದೆಯಾದ ದೇವರು ತಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರನ್ನು ನಿನ್ನ ಜೀವನದಲ್ಲಿ ಕಳಿಸ್ತಾರೆ, ನಿನಗೆ ಜೀವವನ್ನು ಕೊಡುವುದಕ್ಕಾಗಿ ಮಾತ್ರವಲ್ಲ, ಯಥೇಚ್ಛವಾದ ಜೀವನವನ್ನು ಕೊಡುವುದಕ್ಕಾಗಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನಿನಗೆ ಯಥೇಚ್ಛವಾದ ಜೀವನವಿದೆ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರ ಆ ಶುಭ ಸಂದೇಶವನ್ನು ನಾನು ಸ್ವೀಕರಿಸಬೇಕು, ನೀವು ಕೂಡ ಸ್ವೀಕರಿಸಬೇಕು. ಸಮಯವು ಕಾಲವು ಪರಿಪಕ್ವವಾಗಿದೆ. ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಸುವಿಶೇಷವನ್ನು ನಂಬಿ ನಿಮ್ಮ ಜೀವನದಲ್ಲಿ ದೇವರ ಸಾಮ್ರಾಜ್ಯವನ್ನು ನಿನ್ನ ಜೀವನದಲ್ಲಿ ಸ್ವೀಕರಿಸಿ, ನಾವು ನಮ್ಮ ಜೀವನದಲ್ಲಿ ನಮ್ಮ ಪಾಪಕ್ಕೆ ಪಾಶ್ಚಾತ್ತಾಪಪಟ್ಟು ವಿಮುಖರಾಗಬೇಕು. ಒಬ್ಬ ವ್ಯಕ್ತಿ ಇಲ್ಲಿ ಧ್ಯಾನ ಮಾಡಲು ಬಂದಾಗ ಅವನು ನಡಿಲಿಕ್ಕೆ ಆಗ್ತಿರಲಿಲ್ಲ. ಅವನ ಕಣ್ಣುಗಳು ಕೂಡ ಕೆಂಪಾಗಿದ್ದವು. ಆದರೆ ನಾನು ಅವನನ್ನು ನೋಡಿದ ತಕ್ಷಣ ನನಗೆ ಆಶ್ಚರ್ಯವಾಯಿತು. ಅವನೊಬ್ಬ ಬಹಳ ಶ್ರೀಮಂತ ವ್ಯಕ್ತಿ, ಹೆಸರುವಾಸಿಯಾದ ವ್ಯಕ್ತಿ, ಅಲ್ಲಿ ಬಹಳ ದಾನ ಮಾಡಿದವನು ಮಾತ್ರವಲ್ಲ, ಬಹಳ ಶ್ರೀಮಂತ ವ್ಯಕ್ತಿ ಎಂದು ಈ
ಊರಿನಲ್ಲೆಲ್ಲ ನಮ್ಮ ಮಂಗಳೂರಿನಲ್ಲಿ ಹಾಗೂ ಉಡುಪಿಯಲ್ಲಿ ಪ್ರಸಿದ್ಧವಾದಂತಹ ವ್ಯಕ್ತಿ. ಎಷ್ಟೋ ದಾನ ಧರ್ಮ ಎಲ್ಲ ಮಾಡಿದ್ದಾನೆ. ಆದರೆ ಇವತ್ತು ಬಹಳ ಕುಡಿದಿದ್ದಾನೆ. ಮಾತ್ರವಲ್ಲ, ಅವನಿಗೆ ನಡೆಯಲಿಕ್ಕೆ ಆಗೋದಿಲ್ಲ. ಅವನು ಬಂದು ನನ್ನ ಆಶೀರ್ವಾದ ಕೇಳ್ತಾ ಇದ್ದಾನೆ. ಫಾದರ್, ಆಶೀರ್ವಾದ ಕೊಡಿ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ, ಫಾದರ್ ಹೇಗಾದರೂ ಮಾಡಿ ನನ್ನನ್ನು ಒಳ್ಳೆಯದು ಮಾಡಿ, ನಾನು ಬಹಳ ಒಂದು ಕಷ್ಟದಲ್ಲಿ ವಿಪತ್ತಿನಲ್ಲಿ ಇದ್ದೇನೆ. ನಾನು ಹೇಳಿದೆ, ನೀನು ಬಹಳ ಶ್ರೀಮಂತ ವ್ಯಕ್ತಿ, ಬಹಳ ದಾನ ಧರ್ಮಗಳನ್ನು ಮಾಡಿದೆ, ಈಗ ಏನಾಯಿತು? ಆಗ ಅವನು ಹೇಳ್ತಾನೆ, ಫಾದರ್, ನಾನು ಬಹಳ ಶ್ರೀಮಂತ ವ್ಯಕ್ತಿ ಆಗಿದ್ದೆ ಹೌದು, ಆದರೆ ನನ್ನ ಜೀವನದಲ್ಲಿ ಎಷ್ಟೋ ರೀತಿಯ ಕೆಟ್ಟತನವಿತ್ತು. ನನಗೆ ಒಬ್ಬ ಪತ್ನಿ ಅಲ್ಲಿ ವಿದೇಶದಲ್ಲಿ ಇದ್ದಾಳೆ, ಕುವೈಟ್ನಲ್ಲಿ. ಆದರೆ ನಾನು ಒಬ್ಬ ಫಿಲಿಪಿನೋ ಹೆಂಗಸನ್ನು ಪ್ರೀತಿಸಿ ಅವಳನ್ನು ಕೂಡ ಮದುವೆ ಮಾಡಿಕೊಂಡಿದ್ದೇನೆ. ಮಾತ್ರವಲ್ಲ, ಶ್ರೀಲಂಕಾದ ಇನ್ನೊಬ್ಬ ಹೆಂಗಸು ಕೂಡ ನನ್ನ ಜೀವನದಲ್ಲಿ ಇದ್ದಾಳೆ, ಅವಳನ್ನು ಕೂಡ ಮದುವೆ ಮಾಡಿಕೊಂಡಿದ್ದೇನೆ. ಮಾತ್ರವಲ್ಲ, ನಾನು ಎಷ್ಟೋ ಸಾರಿ ಈ ಮಾಟ ಮಂತ್ರಗಳಿಗೆ ಸಹಾಯ ಕೊಡಲಿಕ್ಕೆ ಹೋಗಿದ್ದೇನೆ, ದುಷ್ಟ ಪಿಶಾಚಿ ಶಕ್ತಿಗಳ ಸಹಾಯ ಕೇಳಲಿಕ್ಕೆ ಹೋಗಿದ್ದೇನೆ, ಜಾತಕ ನೋಡಲಿಕ್ಕೆ ಹೋಗಿದ್ದೇನೆ. ಮಾತ್ರವಲ್ಲ, ಇವತ್ತು ನನ್ನ ಲಿವರ್ ಸರಿಯಾಗಿ ಕೆಲಸ ಮಾಡುವುದಿಲ್ಲ, ನಾನು ಬಹಳ ಕುಡಿತಿದ್ದೇನೆ, ಈ ಕುಡಿತದ ಚಟ ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ಅದರೊಂದಿಗೆ ನನಗೆ ಮೂತ್ರದ ಸಮಸ್ಯೆ ಕೂಡ ಇದೆ, ಮೂತ್ರ ನಿಲ್ಲುವುದಿಲ್ಲ. ನನಗೆ ಭಾಳ ಬೇಸರವಾಗ್ತದೆ, ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದೇನೆ. ಯಾಕೆಂದರೆ ನಾನು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ನನ್ನ ಹೆಂಡತಿಗೆ ಗೊತ್ತಾಗಿದೆ. ಈ ಪ್ರಾಯದಲ್ಲಿ ನನಗೆ ಈಗ 60 ವರ್ಷ ಪ್ರಾಯ, ಈ ಪ್ರಾಯದಲ್ಲಿ ನನ್ನ ಹೆಂಡತಿ ನನಗೆ ಡಿವೋರ್ಸ್ ಕೊಡಲಿಕ್ಕೆ ತಯಾರಾಗಿದ್ದಾಳೆ. ಆದ್ದರಿಂದ ನಾನು ಬಹಳ ದುಃಖದಲ್ಲಿದ್ದೇನೆ, ಬೇಸರದಲ್ಲಿದ್ದೇನೆ, ಜಿಗುಪ್ಸೆಯಲ್ಲಿದ್ದೇನೆ. ನಾನು ಆ ಸಹೋದರನಿಗೆ ಹೇಳಿದೆ, ನನ್ನ ಪ್ರೀತಿಯ ಸಹೋದರ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಮ್ಮ ದೇವರು ಎಲ್ ಶಡಾಯ್, ಸರ್ವಶಕ್ತ ದೇವರು. ಅವರೇ ನಿನಗೆ ಹೇಳ್ತಾ ಇದ್ದಾರೆ, ನಾನು ಎಲ್ ಶಡಾಯ್, ನನಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಇದೆಯಾ? ಆದಿಕಾಂಡ 18ನೇ ಅಧ್ಯಾಯ 14ನೇ ವಚನ. ನೀನು ದೇವರನ್ನು ನಂಬು, ದೇವರು ನಿನ್ನನ್ನು ಹೊಸದಾಗಿ ಸೃಷ್ಟಿಸುವರು. ಪ್ರಕಟಣೆಗಳ ಪುಸ್ತಕ, ಬುಕ್ ಆಫ್ ರೆವಲ್ಯೂಷನ್ 21ನೇ ಅಧ್ಯಾಯ 21 ಚಾಪ್ಟರ್ ವರ್ಸ್ 5 5ನೇ ವಚನ. ಆರೂಢರಾಗಿರುವಂತಹ, ಸಿಂಹಾಸನದ ಮೇಲೆ ಕುಳಿತಿರುವಂತಹ ಸರ್ವಶಕ್ತ ದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಇಗೋ ನಾನು ಎಲ್ಲವನ್ನು ಹೊಸದಾಗಿಸುವೆನು, ನಾನು ಎಲ್ಲವನ್ನು ಹೊಸದಾಗಿ ಸೃಷ್ಟಿಸುವೆನು. ಅಂದರೆ ನನ್ನ ಸಹೋದರ, ನಿನ್ನ ಜೀವನದಲ್ಲಿ ದೇವರು ಎಲ್ಲವನ್ನು ಹೊಸದಾಗಿ ಸೃಷ್ಟಿಸುವರು. ಆದರೆ ಆ ಸಹೋದರ ಹೇಳ್ತಾನೆ, ಫಾದರ್, ನನಗೆ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಅವರು ಹೊಸದಾಗಿ ಸೃಷ್ಟಿಸುವರು. ನನ್ನ ಜೀವನದಲ್ಲಿ ಇರುವುದೆಲ್ಲವೂ ಕೊಳಕು, ನನ್ನ ಜೀವನದಲ್ಲಿ ಇರುವುದೆಲ್ಲವೂ ಅಂಧಕಾರ, ನನಗೆ ಯಾವ ದಾರಿಯೂ ಕಾಣುವುದಿಲ್ಲ. ನಾನು ಹೇಳಿದೆ, ದೇವರು ಎಲ್ಲ ರೀತಿಯಲ್ಲಿ ದಾರಿ ತೋರಿಸ್ತಾರೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ದೇವರ ಮೇಲೆ ನಂಬಿಕೆ ಇಡು, ದೇವರು ನಿನ್ನ ಜೀವನದಲ್ಲಿ ಪವಾಡಗಳನ್ನು ಮಾಡುವರು. ಅವನು ಧ್ಯಾನ ಮಾಡಿದ. ಧ್ಯಾನದ ಸಮಯದಲ್ಲಿ ದೇವರ ವಾಕ್ಯಗಳು ಅವನನ್ನು ಬದಲಾಯಿಸಿತು. ಅವನು 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ತಿಂಗಳು ಒಂದಾದ ನಂತರ ಒಂದು ಧ್ಯಾನಗಳನ್ನು ಮಾಡಿದ. ಆ ಧ್ಯಾನ ಮಾಡಿದ ನಂತರ ಸಂಪೂರ್ಣವಾಗಿ ಬದಲಾದ, ದೇವರನ್ನು ನಂಬಿ ಪ್ರಾರ್ಥಿಸಿದ ಅವನ ಮೂತ್ರದ ಸಮಸ್ಯೆ ಸಂಪೂರ್ಣವಾಗಿ ಗುಣವಾಯಿತು. ಅವನ ಕಿಡ್ನಿಯಲ್ಲಿ ಸ್ವಲ್ಪ ಟ್ಯೂಮರ್ ಅಥವಾ ಸಿಸ್ಟ್ ಇತ್ತು. ಆ ಟ್ಯೂಮರ್ನಿಂದ, ಆ ಗೆಡ್ಡೆಯಿಂದ ದೇವರು ಅವನನ್ನು ರಕ್ಷಿಸಿದರು. ಮಾತ್ರವಲ್ಲ, ಲಿವರ್ ಕಾಯಿಲೆಯಿಂದ ಕೂಡ ದೇವರು ಅವನನ್ನು ಗುಣ ಮಾಡಿದರು. ಅಷ್ಟರಲ್ಲಿ ಅವನ ಹೆಂಡತಿ ಕೂಡ ಇಲ್ಲಿ ಬಂದು ಅವಳು ಕೂಡ ಧ್ಯಾನ ಮಾಡಿದರು. ಅವರು ಒಂದಾದರು. ಅಷ್ಟರಲ್ಲಿ ಅವನ ಇನ್ನೊಬ್ಬ ಹೆಂಡತಿ, ಫಿಲಿಪಿನೋ ಹೆಂಡತಿ, ಅವನನ್ನು ಬಿಟ್ಟು ಬೇರೆ ಮದುವೆ ಆದಳು. ಆ ಶ್ರೀಲಂಕಾದ ಹೆಂಡತಿ ಕೂಡ ಅವನನ್ನು ಬಿಟ್ಟು ಬೇರೆ ಮದುವೆ ಆದಳು. ಈಗ ಅವನು ಒಳ್ಳೆಯದಾಗಿ ತನ್ನ ಕುಟುಂಬ ಜೀವನವನ್ನು ಜೀವಿಸ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ಪದೇ ಪದೇ ನನಗೆ ನೆನಪುವುದು, ಆ ಸಹೋದರ ನನಗೆ ಹೇಳಿದ್ದು, ಫಾದರ್, ಇದು ಸಾಧ್ಯವಿಲ್ಲ, ನಾನು ಇನ್ನು ಬದುಕಲು ಸಾಧ್ಯವಿಲ್ಲ, ಎಲ್ಲವೂ ಮುಗಿಯಿತು, ಎವ್ರಿಥಿಂಗ್ ಈಸ್ ಫಿನಿಶ್ಡ್. ನಾನು ಹೇಳಿದೆ, ನೀನು ಯಾವಾಗ ಹೇಳ್ತೀಯ ಎಲ್ಲವೂ ಫಿನಿಶ್ಡ್, ಬಟ್ ಗಾಡ್ ಬ್ರಿಂಗ್ಸ್ ಅಪ್ ಎ ನ್ಯೂ ಶೂಟ್. ಹೊಸತನವನ್ನು ದೇವರು, ಎಲ್ಲಿ ನೀನು ಏನು ಅಸಾಧ್ಯ ಎಂದು ಆಲೋಚಿಸ್ತೀಯೋ ಅಲ್ಲಿ ದೇವರು ಹೊಸದಾದ ವಿಷಯಗಳನ್ನು ಸೃಷ್ಟಿಸುವರು. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ದೇವರನ್ನು ನಾವು ನಂಬಬೇಕು, ದೇವರನ್ನು ನಾವು ವಿಶ್ವಾಸಿಸಬೇಕು. ಒಂದು ಕುಟುಂಬಕ್ಕೆ ಮಕ್ಕಳ ಸಂತಾನ ಭಾಗ್ಯ ಇರಲಿಲ್ಲ. ಅವಳು ಬೇಸರದಿಂದ ಇದ್ದರು. ಯಾಕೆಂದರೆ ಡಾಕ್ಟರ್ ಬಳಿ ಹೋದಾಗ ಡಾಕ್ಟರ್ ಹೇಳ್ತಾರೆ, ಆ ಹೆಂಗಸಿಗೆ ಓವರೀಸ್ನಲ್ಲಿ ಒಂದು ಸಮಸ್ಯೆ ಇದೆ, ಎಗ್ಸ್ ಉತ್ಪತ್ತಿ ಆಗುವುದಿಲ್ಲ, ಅಂದರೆ ಆ ಮೊಟ್ಟೆ ಉತ್ಪಾದನೆಯೇ ಆಗುವುದಿಲ್ಲ, ಆದ್ದರಿಂದ ಮಗುವಾಗುವ ಸಾಧ್ಯತೆಯೇ ಇಲ್ಲ. ಇಲ್ಲಿ ಬಂದಿದ್ದರು, ಕಣ್ಣೀರು ಸುರಿಸ್ತಾ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ, ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಯೋಹಾನ ಶುಭ ಸಂದೇಶ 11ನೇ ಅಧ್ಯಾಯ 40ನೇ ವಚನ ಹೇಳ್ತದೆ, ನೀನು ನಂಬಿದರೆ, ನೀನು ವಿಶ್ವಾಸಿಸಿದರೆ ದೇವರ ಪವಾಡಗಳನ್ನು ನೀನು ನೋಡುವೆಯಾ? ಇವತ್ತೇ ವಿಶ್ವಾಸಿಸು, ದೇವರನ್ನು ವಿಶ್ವಾಸಿಸು, ನೀನು ಪವಾಡಗಳನ್ನು ನೋಡುವೆಯಾ? ಯಾರು ದೇವರನ್ನು ವಿಶ್ವಾಸಿಸ್ತಾರೆ ಅವರು ದೇವರಿದ್ದಾರೆಂದು ನಂಬಬೇಕು. ಮಾತ್ರವಲ್ಲ, ಯಾರು ದೇವರನ್ನು ಪ್ರಾರ್ಥಿಸ್ತಾರೋ ಅವರಿಗೆ ಸರಿಯಾದ ಪ್ರತಿಫಲವನ್ನು ದೇವರು ಕೊಡುತ್ತಾರೆಂದು ಕೂಡ ನೀನು ವಿಶ್ವಾಸಿಸಬೇಕು. ಇಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ 6ನೇ ವಚನ. ಈ ಸಹೋದರ ಸಹೋದರಿ, ಅಂದರೆ
ಈ ಪತಿ ಪತ್ನಿಯರು ಪ್ರಿಯರೇ ನಂಬಿದರು, ದೇವರನ್ನು ನಂಬಿ ಇಲ್ಲಿ ಒಂದು ಒಳ್ಳೆಯ ಧ್ಯಾನವನ್ನು ಮಾಡಿದರು. ದೈವಿಕ ಕರೆಯ ಕೇಂದ್ರ ಮೂಲ್ಕಿಯಲ್ಲಿ ಮಂಗಳೂರಿನಲ್ಲಿ ಧ್ಯಾನವನ್ನು ಮಾಡಿದರು. ಆದಿತ್ಯವಾರ ಸಂಜೆ 6 ಗಂಟೆಗೆ ಈ ಧ್ಯಾನ ಆರಂಭವಾಗ್ತದೆ. ಗುರುವಾರದ ದಿನ ಆನ್ ಥರ್ಸ್ಡೇ ಮಧ್ಯಾಹ್ನ 1 ಗಂಟೆಗೆ ಅದು ಅಂತ್ಯಗೊಳ್ತದೆ. ಈ 4 ದಿನದ ಧ್ಯಾನವನ್ನು ಇಲ್ಲಿ ಅವರು ಮಾಡಿದರು. ಆ ಧ್ಯಾನದ ಸಮಯದಲ್ಲಿ ದೇವರನ್ನು ನಂಬಿದರು, ದೇವರ ವಾಕ್ಯಗಳನ್ನು ಸ್ವೀಕರಿಸಿದರು, ಆ ದೇವರ ವಾಕ್ಯಗಳ ಪ್ರಕಾರ ಜೀವಿಸ್ತೇವೆಂದು ದೃಢ ನಿರ್ಧಾರವನ್ನು ಮಾಡಿದರು. ಅನಂತರ ದೇವರು ಅವರನ್ನು ಆಶೀರ್ವದಿಸಿದರು. ಹಿಂದಿರುಗಿ ಹೋಗಬೇಕಾದ್ರೆ 3 ತಿಂಗಳಲ್ಲೇ ಅವರಿಗೆ ಗುಡ್ ನ್ಯೂಸ್, ಆ ಹೆಂಗಸು ಗರ್ಭವತಿಯಾದರು. ಆ ಡಾಕ್ಟ್ರು ಕೂಡ ಹೇಳ್ತಾರಂದೆ, ಇದು ಅದ್ಭುತ, ನಿನ್ನ ಓವರೀಸ್ನಲ್ಲಿ ಆ ಎಗ್ ಫಾರ್ಮೇಷನ್ ಇಲ್ಲ, ಆ ಮೊಟ್ಟೆ ಉತ್ಪಾದನೆ ಆಗುತ್ತಿರಲಿಲ್ಲ, ಯಾವ ರೀತಿಯಲ್ಲಿ ಆಯಿತು ಗೊತ್ತಿಲ್ಲ. ಮಾತ್ರವಲ್ಲ, ಆಮೇಲೆ ಗರ್ಭವತಿಯಾಗಿ 9 ತಿಂಗಳ ನಂತರ ಒಳ್ಳೆಯ ಆರೋಗ್ಯವಂತವಾದ ಗಂಡು ಮಗುವನ್ನು ಅವಳು ಪ್ರಸವಿಸಿದಳು. ಆನಂತರ ಪ್ರಿಯರೇ, ಆಮೇಲೆ 2 ಮಕ್ಕಳ ಆಗಿವೆ. ಈಗ 3 ಮಕ್ಕಳ ತಾಯಿ ಆಗಿದ್ದಾಳೆ. 3 ಮಕ್ಕಳ ತಂದೆ ತಾಯಂದಿರು ಬಹಳ ಸಂತೋಷದಿಂದ ಆನಂದದಿಂದ ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸಲು ದೈವಿಕ ಕರೆಯ ಕೇಂದ್ರಕ್ಕೆ ಪ್ರತಿ ಶನಿವಾರ ಇರುವ ಧ್ಯಾನಕ್ಕೆ ಬರ್ತಾರೆ. ಪ್ರತಿ ಶನಿವಾರ ಇಲ್ಲಿ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಧ್ಯಾನ ಕೂಟ ಇರ್ತದೆ. 9 ಗಂಟೆಯಿಂದ 11 ಗಂಟೆವರೆಗೆ ಧ್ಯಾನ ಸೀದಾ ಪ್ರಸಾರವಾಗ್ತದೆ ಯೂಟ್ಯೂಬ್ನಲ್ಲಿ. ಇಡೀ ಲೋಕದ ಜನರು, ಸಾವಿರಾರು ಜನರು ಅದನ್ನು ವೀಕ್ಷಿಸ್ತಾರೆ, ಅದರಲ್ಲಿ ಭಾಗವಹಿಸ್ತಾರೆ. 1 ಗಂಟೆಯ ನಂತರ ಇಲ್ಲಿ ಅವರಿಗೆ ಯಾರು ಇಲ್ಲಿ ಧ್ಯಾನಕ್ಕೆ ಬರ್ತಾರೆ ಅವರಿಗೆ ಕೌನ್ಸ್ಲಿಂಗ್ ಇದೆ. ಗುರುಗಳು ಆಧ್ಯಾತ್ಮಿಕವಾದ ಸಮಾಲೋಚನೆಯಲ್ಲಿ ಅವರಿಗೆ ಮಾರ್ಗದರ್ಶನ ಕೊಡ್ತಾರೆ. ಹಾಗಾದರೆ ಪ್ರಿಯರೇ, ನೀವು ಕೂಡ ನಿಮ್ಮ ಜೀವನದಲ್ಲಿ ದೇವರಿಗೆ ನಿಮ್ಮನ್ನು ನೀವೇ ಸಮರ್ಪಿಸಿರಿ. ನಿಮ್ಮ ಜೀವನದ ಬೆಂಗಾಡಿನಲ್ಲಿ, ನಿಮ್ಮ ಜೀವನದ ಆ ಸಮಾಧಿಯಲ್ಲಿ ದೇವರು ಹೊಸತನವನ್ನು ಪುನರುತ್ಥಾನಗೊಳಿಸುವರು, ನಿನ್ನನ್ನೇ ಪುನರುತ್ಥಾನಗೊಳಿಸುವರು. ಕಣ್ಣುಗಳನ್ನು ಮುಚ್ಚಿ ದೇವರಲ್ಲಿ ಪ್ರಾರ್ಥಿಸು, ದೇವರೇ ನನ್ನನ್ನು ಪುನರುತ್ಥಾನಗೊಳಿಸಿ, ನನ್ನ ಜೀವನ ಒಂದು ಸಮಾಧಿಯ ಹಾಗೆ ಆಗಿದೆ, ಎಲ್ಲವೂ ಬರಿದಾಗಿದೆ. ನನ್ನ ಜೀವನದಲ್ಲಿ ಸತ್ಯ ಎಂಬುದಿಲ್ಲ, ಸಂತೋಷ ಎಂಬುದಿಲ್ಲ, ಪ್ರೀತಿ ಎಂಬುದಿಲ್ಲ, ಆನಂದವೆಂಬುದಿಲ್ಲ, ಶಾಂತಿ ಸಮಾಧಾನ ಎಂಬುದಿಲ್ಲ. ಎಲ್ಲ ರೀತಿಯ ಕೆಟ್ಟ ಹವ್ಯಾಸಗಳು, ನಿರಾಸೆ, ಜಿಗುಪ್ಸೆ ನನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ, ನನ್ನ ದೇಹದಲ್ಲಿ ಎಲ್ಲ ಕೆಟ್ಟ ಪ್ರವೃತ್ತಿಗಳಿವೆ. ಆದರೆ ತಂದೆಯಾದ ದೇವರೇ, ನಿಮಗೆ ಎಲ್ಲವೂ ಸಾಧ್ಯ. ಆ ಬೆಂಗಾಡಿನಲ್ಲಿ ಇಸ್ರಾಯೇಲ್ ಜನರಿಗೆ ಆಕಾಶದಿಂದ ಮಾನ್ನವನ್ನು ಸುರಿಸಿದಿರಿ, ಆ ಕಲ್ಲುಗಳಿಂದ, ಆ ಬಂಡೆಯಿಂದ ನೀರು ಸುರಿಯುವಂತೆ ಮಾಡಿದಿರಿ. ಅಲ್ಲಿರುವಾಗ ನಿನ್ನ ಪ್ರಜೆಗಳನ್ನು ನೀವು ಪ್ರೀತಿಸಿದ ಇಸ್ರಾಯೇಲ್ ಪ್ರಜೆಯನ್ನು ನೀನು 40 ವರ್ಷಗಳು ನೀವು ಕಾಪಾಡಿ ಸುರಕ್ಷಿತವಾಗಿ ನೀವು ವಾಗ್ದಾನ ಮಾಡಿದಂತಹ ಆ ಪವಿತ್ರ ಸ್ಥಳಕ್ಕೆ ಸೇರಿಸಿದಿರಿ. ನಮ್ಮನ್ನು ಕೂಡ ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಒದಗಿಸಿ, ನಮಗೆ ಬೇಕಾದಂಥ ಎಲ್ಲ ಅಗತ್ಯಗಳನ್ನು ಪೂರೈಸಿ ನಮ್ಮ ಕೈ ಹಿಡಿದು ನಡೆಸಿರಿ. ತಂದೆಯಾದ ದೇವರೇ, ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ನಿಮ್ಮನ್ನು ನಾವು ಪ್ರೀತಿಯಿಂದ ಭಯಭಕ್ತಿಯಿಂದ ಪ್ರಾರ್ಥಿಸುತ್ತೇವೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನೂ ನೀವು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ನಮ್ಮನ್ನು ಎಲ್ಲ ಕೇಡಿನಿಂದ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಆಮೇನ್. ನಮೋ ಮರಿಯಾ, ಕೃಪಾ ಪೂರ್ಣೆಯೇ, ಕರ್ತರು ನಿಮ್ಮೊಡನೆ ಇರಲಿ, ಇದ್ದಾರೆ. ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆಯೇ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ಸರ್ವಶಕ್ತ ದೇವರು, ಪಿತ ದೇವರು, ಪ್ರಭು ಯೇಸು ಕ್ರಿಸ್ತರು ಹಾಗೂ ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯರೇ, ಇನ್ನೊಂದು ಸಾರಿ ವಚನಾಮೃತ ಕಾರ್ಯಕ್ರಮದ ಮುಖಾಂತರ ನಾವು ಇನ್ನೊಂದು ಸಾರಿ ಒಂದುಗೂಡುವವರೆಗೆ ದೇವರು ನಿಮ್ಮನ್ನು ಎಲ್ಲ ಆಶೀರ್ವಾದಗಳೊಂದಿಗೆ ರಕ್ಷಿಸಲಿ, ಕಾಪಾಡಲಿ ಹಾಗೂ ಎಲ್ಲ ಸಮೃದ್ಧಿಯನ್ನು ಒದಗಿಸಲಿ. ಪ್ರೈಸ್ ದ ಲಾರ್ಡ್.